ಹಲೋ ಎಲ್ರಿಗೂ ನಮಸ್ಕಾರ. ಟಾಕಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಈ ವಿಡಿಯೋ ಬಂದ್ಬಿಟ್ಟು ಸ್ಪೆಷಲ್ ವಿಡಿಯೋ ಆಯಿತಾ, ಯಾಕೆಂದರೆ ಇನ್ ಕೇಸ್ ಕಾಲೇಜ್ ಅವ್ರು ನೋಡಿದ್ರೆ ಬೈತಾರೆ. ಯಾಕೆಂದರೆ ಎಕ್ಸಾಮ್ಸ್ ನಡೀತಿದೆ ನಮಗೆ, ಇವಾಗ ಸೆಮ್ ಎಕ್ಸಾಮು. ಇವತ್ತೊಂದು ಎಕ್ಸಾಮ್ ಮುಗಿಸ್ಕೊಂಡು ಬಂದೆ. ಸೊ ಇವತ್ತೊಂದು ಪ್ಲ್ಯಾನ್ ಇದೆ, ಅಂದರೆ ಈಗ ಮೈಸೂರಿಗೆ ಹೋಗ್ಬೇಕಂತ. ರೀಸನ್ ಏನಪ್ಪ ಅಂದರೆ, ನನ್ನ BCA ಫ್ರೆಂಡು ದೀಕ್ಷಾ ಅಂತ, ಅವಳು ಇವತ್ತು ಬರ್ಡೇ ಇದೆ. ಅಂದರೆ ನಾವೆಲ್ಲ ಜೊತೆಗಿದ್ದವ್ರು BCAದಲ್ಲಿ ಆಲ್ಮೋಸ್ಟ್ 3 ಇಯರ್ಸ್, ಮೋರ್ ದೆನ್ ಫ್ಯಾಮಿಲಿ ಥರ ಇದ್ವಿ. ಸೊ ಅವಳೀಗ MCAನ ಮೈಸೂರಲ್ಲಿ ಮಾಡ್ತಿದ್ದಾಳೆ. ಸೊ ಅಲ್ಲಿ ಒಬ್ಬಳೇ ಇದೆ. ನಾ ಅದರಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಸಿಗ್ತಿರ್ತೀವಿ ಅವಾಗ ಅವಳಾದರೆ ಅಲ್ಲೇ ಇದ್ದಲ್ಲ, ತುಂಬ ದಿನ ಆಯಿತು ಮೀಟಾಗಿ ಕೂಡ. ಸೊ ಹಾಗಾಗಿ ಹೋಗಿ ಒಂದು ಬರ್ಡೇ ವಿಶ್ ಮಾಡಿ ಬರೋಣ ಅಂತ ಅಷ್ಟೇ. ಟೈಮ್ ಈಗ ಆಲ್ಮೋಸ್ಟ್ ಎಷ್ಟಾಗಿದೆ ಅಂದರೆ, ಜಸ್ಟ್ ಮಿನಿಟ್ ನೋಡೋಣ. ಅಥವಾ 2 ಗಂಟೆ ಆಗಬೇಕಂತ ಆಲ್ಮೋಸ್ಟ್, ಆಯಿತಾ. ಇವಾಗ ಬಿಡ್ತಿದ್ವಿ, 2 ಗಂಟೆಗೆ ಬಿಡ್ತಿದ್ವಿ ಮಂಗಳೂರಿಂದ. ಒಂದು 7:30 8 o'clock ಅಷ್ಟೊತ್ತಿಗೆ ಮೈಸೂರು ರೀಚ್ ಆಗ್ತೀವನ್ನೋ ಅಂದ್ಕೊಳ್ತೀನಿ. ಯಾಕೆಂದರೆ ಹೋಗಿದ್ದೀನಿ ಒಂದು ಸಲ ಹೋಗಿದ್ದೀನಿ ಬೈಕಲ್ಲಿ. ಬಟ್ ಇನ್ನೊಂದು ಏನಪ್ಪ ಡ್ರೀಮ್ ಅಂತಂದ್ರೆ, ನನಗೆ ಆ್ಯಕ್ಚುಲಿ ನಂದು ಬೈಕ್ ತೊಗೊಳಕ್ಕೆ ಮುಂಚೆಯಿಂದ ಒಂದು ಡ್ರೀಮ್ ಇತ್ತು. ನನ್ನ ಬೈಕ್ನ ಮೈಸೂರಿಗೆ ತೊಗೊಂಡು ಹೋಗ್ಬೇಕಂತ, ಚಾಮುಂಡಿ ಬೆಟ್ಟಕ್ಕೆ. ಬೈಕ್ ತೊಗೊಂಡು 2 ವರ್ಷ ಆಯಿತು, 2.5 ವರ್ಷ ಮೇಲೆ ಆಯಿತು. ಒಂದು ಸರ್ತಿ ಹೋಗಿದ್ದಿಲ್ಲ. ಸೊ ಇವಾಗ ಕಾಲ ಕೂಡಿ ಬಂದಿದೆ ಎಲ್ಲ ಥರದಿಂದ. ಸೊ ಹಾಗಾಗಿ ಹೋಗ್ತಾಯಿದ್ದೀವಿ. ಒಬ್ಬನೇ ಅಲ್ಲ, ನಾ ಮತ್ತೆ ನನ್ನ ಫ್ರೆಂಡ್ ಆದಿ ಇದ್ದಾನೆ, ನಾವಿಬ್ಬರು ಹೋಗ್ತಿದ್ದೀವಿ ಬೈಕಲ್ಲಿ. ಸೊ ಹೋಗಿ ದೀಕ್ಷನ್ಗೆ ಒಂದು ಸರ್ಪ್ರೈಸ್ ಮಾಡಿ, ಒಂದು ಬರ್ಡೇ ವಿಶ್ ಮಾಡಿ ನಾಳೆ ಅಲ್ಲಿಂದ ವಾಪಸ್ ಬರ್ತೀವಿ. ಬಂದುಬಿಟ್ಟು ಎಕ್ಸಾಮಿಗೆ ಓದ್ಕೋಬೇಕು, ಸೆಮ್ ಎಕ್ಸಾಮ್ಗೆ. ಸೈಬರ್ ಸೆಕ್ಯೂರಿಟಿ ಇದೆ ನೆಕ್ಸ್ಟ್ ಎಕ್ಸಾಮ್. ಅಂದರೆ ಈಗ ಯಾಕೆ ಇಷ್ಟು ಬೇಗ ಮಾಡ್ತೀನಿ ಅಂದರೆ, ಗ್ಯಾಪ್ ಇದೆ, 4 days ಗ್ಯಾಪ್ ಇದೆ ನೆಕ್ಸ್ಟ್ ಎಕ್ಸಾಮಿಗೆ. ಸೊ ಹಾಗಾಗಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ದು ಅಷ್ಟೇ. ಸೊ ಮೋಟೋಲಾಗ್ ಡೌಟ್ ಮಾಡಲ್ಲ, ನಿಮಗೆ ಡೈರೆಕ್ಟ್ ನಾನು ಮೈಸೂರಲ್ಲಿ ಸಿಗ್ತೀನಿ. ಇಲ್ಲ ಇನ್ ಕೇಸ್ ನಡುವೆ ಎಲ್ಲ ಬ್ರೇಕ್ ತೊಗೊಂಡಾಗ ಅಲ್ಲಿ ಸಿಗ್ತೀನಿ. ಓಕೆನಾ? ಚಲೋ. ಈಗ ಪೆಟ್ರೋಲ್ ಎಲ್ಲ ಹಾಕ್ಸ್ಕೊಂಡಾಯ್ತು. ಸೊ ನೋಡ್ಬೋದು, ಕಾಣ್ತಿದ್ದೆ ಅಂತ ಅಂದ್ಕೊಳ್ತೀನಿ. ಫುಲ್ ಟ್ಯಾಂಕ್ ಮಾಡಿಸಿದ್ದೀವಿ. 17,134 ಕಿಲೋಮೀಟ್ರ್ ಆಗಿದೆ ಈಗ. ಆಯಿತು. ಟೈಮ್ ಈಗ ಆಲ್ರೆಡಿ ಯಾವಾಗಲೂ ಅಂದಂಗೆ 1:50 ಆಗಿದೆ, ಆಯಿತಾ. ಆಲ್ಮೋಸ್ಟ್ 2 ಗಂಟೆ ಲೆಕ್ಕ. ಅದು ಬರ್ತೀಯಾನೆ, 2 ಗಂಟೆ ಆಗಿದೆ ಈಗ ಬಿಡಬೇಕಾದ್ರೆ. ನೋಡೋಣ, 2 ಗಂಟೆ ಅಂದರೆ 3 4 5 6 7 8 ಗಂಟೆ, 8 8:15 ಎಲ್ಲ 9 ಗಂಟೆ ಆಗುತ್ತೆ ನೋಡಿ. ಅಲ್ಲಿಂದ ಆದಿ ಬರ್ತಿದ್ದಾನೆ. ಸೊ ಅದು ಎಷ್ಟು ಗಂಟೆ ಮುಟ್ಬೋದಾ? ಇವಾಗ 2 ಆಗಿದೆ. ಹಾಂ, 5 hours ಜರ್ನಿ ಅಂತಿದೆ. ಒಂದು 7 o'clock ಇಲ್ಲ 7 ಇಲ್ಲ 8 o'clock ಅಂತ ಲೆಕ್ಕ ಇದೆ. 8 o'clock ಒಳಗೆ ಹೋಗ್ಬೋದು. ಬನ್ನಿ ನೋಡೋಣ ಒಂದವೇ. ಈಗ ಆಲ್ಮೋಸ್ಟ್ ಸುಳ್ಯ ಇಲ್ಲಿಂದ ಒಂದು 15 ಕಿಲೋಮೀಟ್ರ್ ಇದೆ ಸುಳ್ಯಕ್ಕೆ. ಸೊ ತುಂಬ ಡಿಹೈಡ್ರೇಟ್ ಆಗಿತ್ತು, ಹಾಗಾಗಿ ನಿಲ್ಲಿಸಿದ್ದೀವಿ ಇಲ್ಲೊಂದು ದಿನಾಲು. ಅದೇ ಇದ್ದಾನೆ. ಜ್ಯೂಸ್ ಎಲ್ಲ ಕುಡಿದ್ವಿ, ಶುಗರ್ ಕೇನು. ಮತ್ತು ಅದೇ ಎಷ್ಟು ಗಂಟೆ ಮುಟ್ಬೋದಾ ನೆಕ್ಸ್ಟ್ ಸ್ಟಾಪು? ಸ್ವಲ್ಪ ನಿಧಾನಕ್ಕೆ ಮುಟ್ಟು. ಫುಲ್ಲು ಹುಷ ಆಯ್ತು. ಅಂದರೆ ಆಲ್ಮೋಸ್ಟ್ 2 o'clock ಬಿಟ್ಟಿದ್ವಿ ಮಂಗಳೂರು ತೊಕೋಟಿಂದ. ಇವಾಗ 3 o'clock ಆಗಿದೆ. ಸೊ ಆಲ್ಮೋಸ್ಟ್ ನಿಯರ್ ಸುಳ್ಯ ಇದ್ದೇವೆ. ನೆಕ್ಸ್ಟ್ ಸ್ಟಾಪ್ ಹಾಕಿದರೆ ಮಡಿಕೇರಿ ಹತ್ರ ಆಗ್ತೀವಿ. ಸ್ಟಾಪು ಮಡಿಕೇರಿ ಕ್ರಾಸ್ ಆದಮೇಲೆ. ಸುಳ್ಯ ಇಲ್ಲಿಂದ ಒಂದು 15 ಕಿಲೋಮೀಟ್ರ್ ಇದೆ, ಮಡಿಕೇರಿ ಒಂದು 70 ಇದೆ. ಸೊ ಮಡಿಕೇರಿಯಲ್ಲಿ ಸಿಗೋಣ. ಓಕೆ, ಇವಾಗ ಆಲ್ಮೋಸ್ಟ್ ಹುಣಸೂರು ಹತ್ರ ಬಂದಿದ್ದೀವಿ. ಒಂದು ಸ್ವಲ್ಪ ಟಯರ್ಡ್ ಆಗಿತ್ತು, ಹಾಗಾಗಿ ಒಂದು ಬ್ರೇಕ್ ತೊಗೊಳ್ಳೋಣ ಅಂತ ಒಂದು ಕೂತಿದ್ದೀವಿ. ಸ್ವಲ್ಪ ಚಾ ಕುಡಿಯೋಣ ಅಂತ ಇಲ್ಲಿ ರೋಡ್ ಸೈಡಲ್ಲಿ. ಸೊ ಆದಿನೇ ಇದ್ದಾನೆ, ಆದಿ ಮತ್ತು ನಾನು. ನಮ್ಮ ಬೈಕ್ ಇಲ್ಲೇ ಇದೆ. ಸೊ ಚಾ ಕುಡಿದು ಆಯಿತು. ಆದಿ ಟೈಮ್ ಎಷ್ಟು? ಆಲ್ಮೋಸ್ಟ್ 6:45 ಆಗಿದೆ ಟೈಮು. ನನ್ನ ಲೆಕ್ಕ 7:45. ಇನ್ನೂ 1 ಗಂಟೆ ಬೇಕು ಇಲ್ಲಿಂದ ಹೋಗೋಕ್ಕೆ, ಟ್ರಾಫಿಕ್ ಎಲ್ಲ ಇರುತ್ತಲ್ವಾ. 7:45 8 ಗಂಟೆ ಅಷ್ಟೊತ್ತಿಗೆ ಅಲ್ಲಿಗೆ ರೀಚ್ ಆಗ್ತೀವಿ ಮೈಸೂರು. ಅಲ್ಲೊಂದು ಸ್ಕೂಟಿ ತೊಗೋಬೇಕು ರೆಂಟಿಗೆ. ಸ್ಕೂಟಿ ತೊಗೊಂಡು ಹಂಗೆ ದೀಕ್ಷನ್ನ ಕರ್ಕೊಂಡು ಹೋಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಬರ್ಡೇ. ನೋಡೋಣ ಈಗ ನೆಕ್ಸ್ಟ್ ಸ್ಟಾಪ್ ಎಲ್ಲ ಆಗ್ತೀನಿ ಗೊತ್ತಿಲ್ಲ. ಅಲ್ಲಿ ಸಿಗ್ತೀನಿ. ಓಕೆನಾ? ಬಾಯ್. 8 o'clock ಆಗಿ ರೀಚ್ ಆದ್ವಿ ಮೈಸೂರನ್ನ. ಸ್ಕೂಟಿ ಎಲ್ಲ ತೊಗೊಂಡು ದೀಕ್ಷನ ಹತ್ರ ಹೋಗ್ಬೇಕಾದ್ರೆ ಒಂದು 8:30 ಆಗಿತ್ತು. ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಯಾಕಂದರೆ ನನಗೆ ವೀಡಿಯೋ ಮಾಡೋದೆಲ್ಲ ತೊಂದರೆ ಇಲ್ಲ, ಬಟ್ ಅವರಿಗೆಲ್ಲ ಮುಜುಗರ ಆಗುತ್ತಲ್ಲ, ಹಾಗಾಗಿ. ಎಸ್, ಫೈನಲಿ ಈಗ ಮೈಸೂರಲ್ಲಿ ಈಗ ಟೈಮ್ ಎಷ್ಟಾಯ್ತಪ್ಪ? 11 ಗಂಟೆ ಎಕ್ಸಾಕ್ಟ್. ಮೈಸೂರು ಸಿಟಿ ಅಲ್ಲ, ಆಲ್ಮೋಸ್ಟ್ ಸಿಟಿ ನಡುವೆ. ಇಲ್ಲಿನ ಒಂದು KSRTC ಬಸ್ ಸ್ಟ್ಯಾಂಡಿಗೆ ಒಂದು 200 ಮೀಟರ್ ಇರ್ಬೋದು ಅಷ್ಟೇ.
ಅಲ್ಲೇ ಒಂದು ರೂಮ್ ಮಾಡಿದ್ದೀವಿ. ಮೋಸ್ಟ್ಲಿ ಆರ್ಯ ಅಂತ ಇರಬೇಕೇನಾಯಿತು, ನಾಟ್ ಶೋರ್. ಸೊ ದೀಕ್ಷಾನ ಮೀಟ್ ಮಾಡಿದ್ವಿ, ಬರ್ಡೇ ವಿಶಸ್ ಎಲ್ಲ ಮಾಡಿದ್ವಿ. ಸೊ ಈಗ ನಾನು ಮತ್ತು ಆದಿಲ್ ಬಂದಿದ್ದೀವಿ ರೂಮಿಗೆ. ಆದಿ ಇದ್ದಾನೆ, ಎಲ್ಲ ಇದ್ದಾನೆ. ಸೊ ಹಾಗಾಗಿ ಆಯಿತು, ಟೈರ್ಡ್ ಆಗಿತ್ತು ತುಂಬ. ಅಂದರೆ ಬೆಳಿಗ್ಗೆ ಒಂದು ಮಧ್ಯಾಹ್ನ 2 ಗಂಟೆಗೆ ಬಿಟ್ಟವ್ರು ನಾವು ತಗೊಟ್ಟು. ಮೈಸೂರು ಸೇರಬೇಕಾದ್ರೆ ಎಕ್ಸಾಕ್ಟ್ 8 o'clock ಆಗಿದೆ. ಮತ್ತು ಅಲ್ಲಿಂದ ಒಂದು ಸ್ಕೂಟಿ ರೆಂಟ್ ಮಾಡಿ ಮತ್ತು ವಾಪಸ್ ಹೋಗಿ ದೀಕ್ಷಾನ ಮೀಟ್ ಮಾಡಿ ಅಲ್ಲಿ ಮೋಮೋಸ್ ಎಲ್ಲ ತಿಂದು ಸ್ವಲ್ಪ ವಿಶಸ್ ಎಲ್ಲ ಮಾಡಿ ಬಂದ್ವಿ. ಇಲ್ಲೇ ಒಂದು ರೂಮ್ ಹುಡ್ಕಿದ್ದೀವಿ, ರೂಮಲ್ಲಿದ್ದೀವಿ. ಈಗ ನೆಕ್ಸ್ಟ್ ಪ್ಲ್ಯಾನ್ ಏನಪ್ಪ ಅಂದರೆ ಬೆಳಿಗ್ಗೆ ಬೇಗ ಎದ್ದು ನಮ್ಮ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ದರ್ಶನ ಮುಗಿಸ್ಕೊಂಡು ಅದಾದಮೇಲೆ ಟೈಮ್ ಇದ್ದರೆ ನೋಡ್ಕೋಬೇಕೇನಂತ. ಯಾಕೆಂದರೆ 12 o'clock ಸ್ಕೂಟಿ ರಿಟರ್ನ್ ಮಾಡಬೇಕು. 10 cost 1 o'clock ನಾವು ಮೈಸೂರು ಬಿಡಲೇಬೇಕು. ಯಾಕೆಂದರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಮ್ಮ ಮಂಗಳೂರು ರೀಚ್ ಆಗಬೇಕು. ಜಾಸ್ತಿ ಡಿಲೇ ಮಾಡಿರಾಗಲ್ಲ. ಯಾಕೆಂದರೆ ಇವತ್ತು ಮಡಿಕೇರಿ ಬೇಗ ಬಿಟ್ವಿ ನಾವು, ಬಟ್ ಹುಣಸೂರು ತನಕ ಆದಷ್ಟು ಹೊಡ್ತೀವಿ. ಬಟ್ ಆದರೂ ತುಂಬ ಕತ್ಲ ಇತ್ತು, ಸ್ಟ್ರೀಟ್ ಲೈಟೆಲ್ಲ ಇಲ್ಲ ಕಮ್ಮಿ. ಸೊ ಹಾಗೆ ಕಷ್ಟ ಆಗುತ್ತೆ ನೈಟ್ ರೈಡ್ ಮಾಡೋಕ್ಕೆ, ಅಂದರೆ ಗೊತ್ತಿಲ್ಲದಿರೋ ಜಾಗ ಅಲ್ವಾ. ಸೊ ಹಾಗಾಗಿ 1 o'clock ಆದರೆ ಇಲ್ಲಿಂದ ಬಿಡಬೇಕನ್ನೋ ಪ್ಲ್ಯಾನ್ ಇದೆ ನಾಳೆ. ಇವತ್ತು 2 o'clock ಬಿಟ್ಟಿದ್ವಿ, 8 o'clock ರೀಚ್ ಆದ್ವಿ. ಅಟ್ಲೀಸ್ಟ್ 1 o'clock ಬಿಟ್ಟರೆ ಹೋಪ್ಫುಲಿ 6:30 7 o'clock ರೀಚ್ ಆಗೋ ಪ್ಲ್ಯಾನ್ ಇದೆ. ಅದಾದಮೇಲೆ ಓದ್ಕೋಬೇಕು, ಎಕ್ಸಾಮ್ಸ್ ಇದೆ. ಸೊ ಇಷ್ಟೇ, ನೋಡೋಣ. ಈಗ ನಾಳೆ ಬೆಳಿಗ್ಗೆ ಸಿಗ್ತೀನಿ ನಿಮಗೆ, ಓಕೆನಾ, ವಿಡಿಯೋದಲ್ಲಿ. ಗುಡ್ ನೈಟ್. ಎದ್ದಿದ್ದೀವಿ. ಟೈಮ್ ಈಗ ಬಂದುಬಿಟ್ಟು ಅದಿಷ್ಟ 6:45 ಆಗಿದೆ, ಓಕೆನಾ. ಆಯ್ತು, ಈಗ ಇಬ್ಬರು ಸ್ನಾನ ಮಾಡಿ ರೆಡಿಯಾಗಿದ್ದೀವಿ. ದೀಕ್ಷಾ ಇದ್ದಾಳೆ ಅವ್ರ ಪಿ ಜಿಲಿಗೆ, ಅವ್ರನ್ನ ಹೋಗಿ ಪಿಕಪ್ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೀವಿ, ಚಾಮುಂಡಿ ಬೆಟ್ಟಕ್ಕೆ. ಬೇಗ ಹೋಗ್ಬೇಕಂತ ಅಂದ್ಕೊಂಡಿದ್ವಿ, ಬಟ್ ಟೈರ್ಡ್ ಆಗಿತ್ತು, ಹಂಗಾಗಿ ಮಲಗಿದ್ವಿ. ಆಯಿತು, ಎಲ್ಲ ರೆಡಿಯಾಗಿದ್ದೀವಿ, ನೀವು ನೋಡ್ಬೋದು ಇಲ್ಲಿ. ನಾಯಿ ಔಟ್ಫಿಟ್ ಎಲ್ಲ ಇದ್ದಾನೆ, ಆದಿ ಇದ್ದಾನೆ. ಸೊ ಆಯಿತು, ಇನ್ನೇನು ಹೊರಡ್ತೀವಿ ಇಲ್ಲಿಂದ. ಈಗ ಹೊರಡಿ ಹೋಗ್ತೀವಿ, ದೀಕ್ಷಾ ಪಿಕಪ್ ಮಾಡಿಕೊಂಡು ಹಂಗೆ ದೇವಸ್ಥಾನಕ್ಕೆ ಹೋಗ್ತೀವಿ. ನೀವು ಬೇಕಿದ್ರೆ ರೂಮ್ ಇಲ್ಲೇ ಇದೆ. ಟಿ ವಿ ಬೇರೆ ವರ್ಕ್ ಆಗುತ್ತೆ, ಮಿರರ್, ನಿಮಗೆ ವಾಶ್ರೂಮ್ ಬರೋಲ್ಲ ಅಷ್ಟು. ಓಕೆ, ಕೊಡೋ ಅಮೌಂಟಿಗೆ ವರ್ತು. ಬಾಲ್ಕನಿ ಇದು ಮೇನ್ ರೋಡ್ ನೋಡಿ, ಕಾಣುತ್ತಲ್ವಾ, ಮೇನ್ ರೋಡು ಅದರಲ್ಲೇ ಸಿಕ್ಕಿರೋದು. ಅದೊಂದು ಮೇನ್ ರೋಡ್ ಹತ್ರ ಸಿಕ್ಕಿರೋದು. ಆಯಿತು, ಈಗ ಇನ್ನೇನು ದೀಕ್ಷನ್ ಪಿಕಪ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ. ನಿಮಗೆ ಆನ್ ದ ವೇ ಟ್ರೈ ಮಾಡ್ತೀನಿ ಮೋಟೋ ಲಾಗ್ ಮಾಡೋಕ್ಕೆ. ಅಂದರೆ ಈಗ ವ್ಯೂ ಚೆನ್ನಾಗಿ ಸಿಗ್ಬೋದು ನಿಮಗೆ ಮೈಸೂರು ಬೆಟ್ಟ ಹತ್ಬೇಕಾದ್ರೆ, ಹಾಗಾಗಿ ಓಕೆನಾ. ಇಲ್ಲಾಂದರೆ ಡೈರೆಕ್ಟ್ ಟೆಂಪಲಲ್ಲಿ ಸಿಗ್ತೀನಿ. ಎಸ್, ಈಗ ಆಯಿತು, ನೋಡ್ಬೋದು ಆಲ್ರೆಡಿ ಪೋಸ್ಟ್ ಆಫೀಸ್ ಇದೆ ಅಲ್ವಾ. ಓ ಕರೆಕ್ಟ್, ಎಕ್ಸಾಕ್ಟ್ಲಿ. ಈಗ ಅಲ್ಲಿ ಸ್ಟ್ರೈಟ್ ಹೋದರೆ ಇದಿದೆ, ಇಲ್ಲಿ ಒಂದು ವುಮೆನ್ಸ್ ಪೊಲೀಸ್ ಸ್ಟೇಷನ್ ಇದು. ವುಮೆನ್ಸ್ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ಮಾಡಿರೋದು ಇದೇ ಮಾಡಿದ್ದು ಆರ್ಯ. ಕರೆಕ್ಟು, ಬೈಕೆಲ್ಲ ಇಲ್ಲೇ ಇದೆ. ಸೀಟೆಲ್ಲ ಗಲೀಜಾಗ್ಬಿಟ್ಟಿದೆ, 2 ಗಾಡಿನೂ. ದೀಕ್ಷಿತ್ ಪಿ.ಜಿ ಹತ್ರ ಇದ್ದೀವಿ. ಇದು ಭೋಗಾದಿ ಬಡಾವಣೆ ಅಂತ ಇದೆಯಲ್ಲ, ಭೋಗಾದಿ ಬಡಾವಣೆ ಅವ್ರದ್ದು ಮೈಸೂರಲ್ಲಿ. ಅಮೃತ ವಿಶ್ವವಿದ್ಯಾಲಯ ಇದೆ ಅದರ ಬ್ಯಾಕ್ ಸೈಡು. ಸೊ ಆಯಿತು, ಈಗ ಇಲ್ಲಿಂದ ಆಯಿತು 7:10 ಆಗಿದೆ. ಇಲ್ಲಿಂದ ಸೀದಾಗಿ ದೇವಸ್ಥಾನಕ್ಕೆ ಹೋಗ್ತೀವಿ ಇದ್ದಾನೆ. ಸೊ ಅದೇ ಒಂದು ಆಯಲ್ಲ. ಹೇಗಿದೆ ಟ್ರಿಪ್ ಎಲ್ಲ? ಬಂದರು, ಮೇಡಮ್ ಬಂದರು. ಸೊ ಹಾಗಾಗಿ ಹೋಗಿ ಬರೋಣ, ಆಯಿತಾ. ಸಿಗೋಣೀಗ ನಿಮಗೆ ಟೆಂಪಲಲ್ಲೇ ಸಿಗ್ತೀನಿ ನಿಮಗೆ. ಬೈಕಲ್ಲಿ ಲಡಾಖಿಗೆ ಹೋಗ್ಬೇಕನ್ನೋ ಡ್ರೀಮ್ ಹೇಗಿತ್ತು, ಅಷ್ಟೇ ಡ್ರೀಮ್ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ಅನ್ನೋದು ನನಗಿದೆ. ಸೊ ಲಡಾಖಿದು ಯಾವಾಗ ಆಗುತ್ತೋ ಗೊತ್ತಿಲ್ಲ, ಬಟ್ ಚಾಮುಂಡಿ ಬೆಟ್ಟ ಅಂತೂ ನೆರವೇರ್ತು ಕನಸು. ಯಾಕೆಂದರೆ ಅಷ್ಟು ದೊಡ್ಡ ಕನಸಿತ್ತು ನನಗೆ, ನನ್ನ ಬೈಕ್ ತೊಗೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಂತ. ಸೊ ಕನಸು ನನಸಾಯಿತು. ಎಲ್ರಿಗೂ ಗೊತ್ತಿರೋ ಹಾಗೆ ಮೈಸೂರು ಕ್ಲೀನೆಸ್ಟ್ ಸಿಟಿ. ಅದಾಗಿ ನನ್ನ ಮನಸ್ಸಿಗೂ ತುಂಬ ಇಷ್ಟಪಡೋ ಅಂಥ ಊರುಗಳಲ್ಲಿ, ಜಿಲ್ಲೆಗಳಲ್ಲಿ ಮೈಸೂರು ಒಂದು ಬೆರಳೆಣಿಕೆಯಲ್ಲೇ ಬರುತ್ತೆ ನನಗೆ ಬೇಗ. ಮಂಗಳೂರು ಬಿಟ್ಟರೆ ನನಗೆ ನೆಕ್ಸ್ಟ್ ಇಷ್ಟ ಅಂತ ಆಗೋದೇ ಮೈಸೂರು. ಆಮೇಲೆ ನನಗೆ ದಾವಣಗೆರೆ ಮತ್ತೊಂದು ಬರುತ್ತೆ. ಬಿಟ್ಟರೆ ಫಸ್ಟ್ ನಮ್ಮ ಮಂಗಳೂರು, ಬಿಟ್ಟರೆ ನಮ್ಮ ಮೈಸೂರೇ ನನಗೆ ಬರೋದು ಯಾವಾಗಲೂ. ಸೊ ಮೈಸೂರಿಗೆ ಇದು ಬಂದಿರೋದು ನಾನು ಫಸ್ಟ್ ಟೈಮ್ ಅಲ್ಲ. ನಾನು 7th ಇರಬೇಕಾದ್ರೆ ಸ್ಕೂಲ್ ಟ್ರಿಪ್ಪಾಗಿ ಒಂದು ಸಲ ಬಂದಿದ್ವಿ ಮೈಸೂರಿಗೆ.
ಅದು ನಂದು ಫಸ್ಟ್ ಟೈಮ್ ನಾನು ಬಂದಿದ್ದು ಮೈಸೂರಿಗೆ ಅಂತ. ಅದಾದಮೇಲೆ ನಾವೊಂದು ಫಸ್ಟ್ ಇಯರ್ ಡಿಗ್ರಿಯಲ್ಲಿ ಇರಬೇಕಾದ್ರೆ ನಮ್ಮ ಫ್ರೆಂಡ್ ಜೊತೆಗೆ ಬಂದಿದ್ದೆ ಬೈಕಲ್ಲಿ ಮೈಸೂರಿಗೆ ಅಂತಲೇ, ಸ್ಪೆಸಿಫಿಕ್ಕಾಗಿ ಮೈಸೂರಿಗೆ ಅಂತಲೇ ಬಂದಿದ್ದೆ. ಆವಾಗ ತುಂಬ ಹತ್ತಿರದಿಂದ ಫಸ್ಟ್ ಟೈಮ್ ದರ್ಶನ ತೊಗೊಂಡಿದ್ದೆ. ಸ್ಕೂಲ್ ಡೇಸಲ್ಲಿ ಇರಬೇಕಾದ್ರೆ ತೊಗೊಂಡಿದ್ದೆ 7th. ಅದಾದಮೇಲೆ ಸ್ವಲ್ಪ ಒಂದು ಬುದ್ಧಿ ಒಂದು ನೆನ್ಪಿಟ್ಕೊಂಡು ಹಂಗೆ ಬಂದಿದ್ದು ಆ ಟೈಮಲ್ಲೇ ದರ್ಶನ ಎಲ್ಲ ಆಗಿತ್ತು. ಅದಾದಮೇಲೆ ಇನ್ನೊಂದು ಸಲ ನಾವು ಬೆಂಗಳೂರಲ್ಲಿ ಇರಬೇಕಾದ್ರೆ ನಮ್ಮೆಲ್ಲ ಫ್ರೆಂಡ್ಸು ಆದಿ ದೀಕ್ಷೆ ನಾವೆಲ್ಲ ಬಂದಿದ್ವಿ ಮೈಸೂರಿಗೆ ಅಂತ. ಬಟ್ ಆವಾಗ ನಾವು ದರ್ಶನ ಹೋಗಿದ್ದಿಲ್ಲ ಚಾಮುಂಡಿ ಬೆಟ್ಟಕ್ಕೆ. ಬಟ್ ಅದಾದಮೇಲೆ ನಮ್ಮ ಸರು ಇದ್ದರು, ಅವ್ರ ಜೊತೆಗೆ ಒಂದು ಸಲ ಬಂದಿದ್ದೆ ನಾನು. 2025 ಇರಬೇಕು ಅಂದ್ಕೊಳ್ತೀನಿ, ಮೋಸ್ಟ್ಲಿ ಆಗಸ್ಟ್ ಸೆಪ್ಟೆಂಬರ್, ಆಷಾಢ ಇರುತ್ತಲ್ವ, ಆ ಟೈಮಲ್ಲಿ ಒಂದು ಸಲ ಬಂದಿದ್ದೆ. ಅದು ಬಿಟ್ಟರೆ ಇವಾಗಲೇ ಪ್ರತಿ ಸಲ ಬಂದಾಗ ನಂಗೆ ಒಂದು ಡ್ರೀಮ್ ಇರ್ತಿತ್ತು, ನಂದು ಬೈಕ್ ತೊಗೊಂಡು ಬರಬೇಕು, ಅಲ್ಲಿ ಪೂಜೆ ಮಾಡಬೇಕು ಅಂತ. ಚಾಮುಂಡಿ ಬೆಟ್ಟದಲ್ಲಿ ಪೂಜೆ ಮಾಡೋಕ್ಕಾಗಿಲ್ಲ, ಬಟ್ ಬೈಕ್ ಅಂತೂ ನಾನು ತೊಗೊಂಡು ಬಂದಿದ್ದೀನಿ, ದರ್ಶನ ಮಾಡಿಸಿದ್ದೀನಿ ನನ್ನ ಬೈಕ್ನ ಚಾಮುಂಡಿ ಬೆಟ್ಟದಲ್ಲಿ. ಇದಕ್ಕಿಂತ ಖುಷಿ ಇನ್ನೊಂದಿಲ್ಲ ನನಗೀಗ ಇರೋ ಇಷ್ಟರಲ್ಲಿ. ಸೊ ತುಂಬ ಹ್ಯಾಪಿಯಾಗಿದ್ದೀನಿ ನೋಡಿ. ಫ್ರೆಂಡ್ಶಿಪ್ ಎಲ್ಲದನ್ನೂ ಒಂದು ಮಾಡುತ್ತೆ ಅನ್ನೋಕ್ಕೆ ಬಂದಿದ್ದು ಫ್ರೆಂಡ್ನ ಬರ್ಡೇಗೋಸ್ಕರ. ಬಟ್ ಫ್ರೆಂಡ್ ಬರ್ಡೇಯಿಂದ ನನ್ನ ಕನಸು ನನಸಾಗೋ ರೀತಿ ಆಗಾಯಿತು. ಸೊ ಫ್ರೆಂಡ್ಶಿಪ್ ಈಸ್ ಗುಡ್. ನಮ್ಮ ಮೈಸೂರು ಬ್ಯೂಟಿ ಏನು ಗೊತ್ತಾ ಚಾಮುಂಡಿ ಬೆಟ್ಟದಲ್ಲಿ, ಇವಾಗ ತೋರಿಸ್ತೀನಿ ನೋಡಿ. ಫಾಗ್ ನೋಡಿ ಎಷ್ಟು ತುಂಬಿಕೊಂಡಿದೆ, ಇಡೀ ಸಿಟಿ ಕಾಣುತ್ತೆ, ಮೈಸೂರು ಸಿಟಿ. ನಂಗೆ ಗೊತ್ತಿಲ್ಲ ಎಷ್ಟು ನಿಮ್ಗೆ ಕ್ಲಿಯರ್ ಆಗಿದೆಯಾ. ಸ್ಟೇಡಿಯಂ ಇದೆ, ರೋಡು, ಆಲ್ಮೋಸ್ಟ್ ಸಿಟಿ ಕಾಣುತ್ತೆ ನಿಮಗೆ. ಫಾಗ್ ಇರೋದ್ರಿಂದ ಇನ್ನೂ ಟಾಪ್ ವ್ಯೂವಲ್ಲಿ ಇನ್ನೂ ಚೆನ್ನಾಗಿ ಕಾಣುತ್ತೆ. ತುಂಬ ಎಕ್ಸೈಟೆಡ್ ಆಗಿದೆ. ಆ್ಯಕ್ಚುಲಿ ಒಂದು 5 ವರ್ಷದ ಡ್ರೀಮ್ ಇತ್ತು ನನಗೆ. ಅಂದರೆ ಗಾಡಿ ಇನ್ನೂ ಪರ್ಚೇಸ್ ಮಾಡಿದ್ದಿಲ್ಲ, ಆವಾಗಲೇ ಡ್ರೀಮ್ ಇತ್ತು ಮೈಸೂರು ಬೆಟ್ಟಕ್ಕೆ ಬರಬೇಕು, ಗಾಡಿ ತರಬೇಕಂತ. ಬಟ್ ಇವತ್ತು ಎಕ್ಸ್ಪೆಕ್ಟೆಡ್ಲಿ ಡ್ರೀಮ್ ನನಸಾಗ್ತಿದೆ. ಸೊ ಇಲ್ಲೇ ಇದ್ದಾರೆ. ಅದೇ ಏನು ಹೇಳ್ತಿ, ಹೇಗಿದೆ ರೋಡೆಲ್ಲ? ರೋಡ್ ಸೂಪರ್, ವೆದರ್ ಸೂಪರ್, ಟ್ರಿಪ್ ಸೂಪರ್, ದೀಕ್ಷಾ ಎಲ್ಲ ಚೆನ್ನಾಗಿದೆ. ಆ್ಯಕ್ಚುಲಿ ನಮ್ಮ ದೀಕ್ಷಾ ಅವರಿಂದನೇ ಇವತ್ತು ಬರೋಕ್ಕಾಗಿದ್ದು. ಸೊ ನಮ್ಮ ಚಾಮುಂಡಿ ಬೆಟ್ಟಕ್ಕೂ ಗಾಡಿ ಬರೋಂಗೆ ಆಗಿದ್ದು. ನೋಡೋಣ, ಈಗ ಮೇಲೆ ಹೋದ್ಮೇಲೆ ತೋರಿಸ್ತೀನಿ ಬನ್ನಿ. ಬೆಟ್ಟದ ಮೇಲೆ ನಿಂತು ಗಾಡಿ ಫೋಟೋ ತೆಗಿಯೋದೇ ಒಂಥರ ಮಜಾ, ಏನೋ ಒಂಥರ ಖುಷಿ ಸಿಗುತ್ತೆ. ನಮ್ಮ ಬೈಕ್ನ ಚಾಮುಂಡಿ ಬೆಟ್ಟದಲ್ಲಿ ನಿಲ್ಲಿಸಿ ಫೋಟೋ ತೆಗಿಬೇಕಾದ್ರೆ. ಎಸ್, ಫೈನಲಿ ರೀಚ್ ಆದ್ವಿ. ಈಗ ಪಾರ್ಕಿಂಗಲ್ಲಿದ್ದೀವಿ ಚಾಮುಂಡಿ ಬೆಟ್ಟದ್ದು. ಈಗ ಒಳಗಡೆ ಬಿಡಲ್ಲ ಅಂತ ಅಂದ್ರೆ, ಅಲ್ಲಿ ಏನೋ ಕನ್ಸ್ಟ್ರಕ್ಷನ್ ಆಗ್ತಿದೆ ಅಂತಲ್ವಾ, ಹಾಗಾಗಿ ಕೇಳಿದೆ, ಬಿಡಲ್ಲ ಅಂತ ಅಂದರು. ಎಷ್ಟು ನಿಜ ಎಷ್ಟು ಸುಳ್ಳು ಗೊತ್ತಿಲ್ಲ. ಸೊ ಹಾಗಾಗಿ ಪಾರ್ಕಿಂಗ್ ಮಾಡಿದ್ವಿ 10 ರೂಪಾಯಿ ಕೊಟ್ಟು. ಇಲ್ಲಿಂದ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಆದಿ ಇಲ್ಲೇ ಇದ್ದಾನೆ, ದೀಕ್ಷೆ ಇಲ್ಲೇ ಇದ್ದಾಳೆ. ಸೊ ಹಾಗಾಗಿ ಹೋಗಿ ನೋಡೋಣ ಏನೇನಾಗುತ್ತೆ ಅಂತ. ಓಕೆನಾ? ಎಂಟು ಕಾಲಾಗಿ ನಾವು ದೇವಸ್ಥಾನದಲ್ಲಿ ಇದ್ವಿ ಆಯಿತಾ. ಬಟ್ ಲೈನಿನಲ್ಲಿ ನಿಮ್ಗೆ 50 ರೂಪಾಯಿ ದರ್ಶನ ಇದೆ, 200 ರೂಪಾಯಿ ದರ್ಶನ ಇದೆ, 1000 ರೂಪೀಸ್ ದರ್ಶನ ಇದೆ. 1000 ರೂಪೀಸ್ ಕೊಟ್ಟರೆ ನಿಮಗೆ ಡೈರೆಕ್ಟ್ ಮೇನ್ ಎಂಟ್ರೆನ್ಸ್ ಇದೆ ಅಲ್ವಾ, ಅಲ್ಲಿಂದ ಡೈರೆಕ್ಟ್ ಎಂಟ್ರಿ ಆಗ್ಬೋದು. 50 ರೂಪೀಸ್ ಇದಾದರೆ ನಿಮಗೆ ಒಂದು ಮೇ ಬಿ ಒಂದು ರೌಂಡ್ ಕಮ್ಮಿ ಇರ್ಬೋದು. 200 ಸ್ವಲ್ಪ ಶಾರ್ಟ್ಕಟ್ಟಲ್ಲಿ ಹೋಗ್ಬೋದು. ನಾವು ಅಂದರೆ ಫ್ರೀ ಲೈನಲ್ಲಿ ಹೋದ್ವಿ ನಾವು, ಉಚಿತ ದರ್ಶನದಲ್ಲಿ. ಸೊ ಹಾಗಾಗಿ 8:15ಕ್ಕೆ ಕರೆಕ್ಟ್ 8:15ಕ್ಕೆ ಲೈನಲ್ಲಿ ನಿಂತಿದ್ವಿ. ಹೊರಗಡೆ ಬರಬೇಕಾದ್ರೆ 10:15 ಆಗಿತ್ತು. ದರ್ಶನ ನೋಡಿ ಚಾಮುಂಡಮ್ಮ. ಇದು ಆ್ಯಕ್ಚುಲಿ ಉತ್ಸವ ಮೂರ್ತಿ ಆಯಿತಾ, ಇದು ಗರ್ಭಗುಡಿಲಲ್ಲಿ ಇರೋದಲ್ಲ. ಇಲ್ಲಿ ದರ್ಶನ ಆಯಿತು. ಟೈಮ್ ಬಂದುಬಿಟ್ಟು 10:15 ಆಗಿದೆ. 8:15 ಅನ್ನಂಗೆ ನಾವು ಲೈನಿಗೆ ನಿಂತಿದ್ವಿ ಅಲ್ವಾ. ಈಗ 10:45 ಆಗಿದೆ. ದರ್ಶನ ಮುಗಿಸ್ಕೊಂಡು ಬಂದಿದ್ದೀವಿ. ದರ್ಶನ ಚೆನ್ನಾಗಾಯ್ತಲ್ಲ? ತುಂಬ ಚೆನ್ನಾಗಾಯ್ತು ದರ್ಶನ ಮಾತ್ರ. ದರ್ಶನ ಚೆನ್ನಾಗಾಯಿತು. ನೋಡ್ಬೋದು ಟೆಂಪಲ್ ಎಲ್ಲ. ದರ್ಶನ ಚೆನ್ನಾಗಾಯಿತು. ಇವಾಗೇನಿಲ್ಲ, ಗಾಡಿ ತೊಗೊಂಡು ಆಯಿತು 12 o'clockಗೆ ಗಾಡಿ ಹ್ಯಾಂಡ್ ಓವರ್ ಮಾಡಬೇಕಾಗುತ್ತೆ ನಾವು ಈಗ ಅಲ್ಲಿ ಹೋಗಿ. ಸೊ ಏನಾದರೂ ತಿಂಡಿ ತಿಂದ್ಕೊಂಡು ನಿಯರ್ ಬೈ ಪ್ಲೇಸಸ್ ಇದ್ದರೆ ನೋಡ್ಕೊಂಡು ಹಂಗೆ ಗಾಡಿ ಹ್ಯಾಂಡ್ ಓವರ್ ಮಾಡ್ತೀವಿ. ನೋಡೋಣ ಬನ್ನಿ ಏನಾಗುತ್ತೆ ನೆಕ್ಸ್ಟು. ಹೊರಗಡೆಯಿಂದ 1-2 ಫೋಟೋ ಎಲ್ಲ ತೊಗೊಂಡು ಸೀದಾ ಹೊರಟಿವಿ ನಾವು ಚಾಮುಂಡಿ ಬೆಟ್ಟದಿಂದ. ಅದೇ ಸಿಟಿ ಹತ್ರ ನಮ್ಮ ಗಾಡಿ ಹ್ಯಾಂಡ್ ಓವರ್ ಮಾಡಿ ಊಟ ಗೀಟ ಮಾಡಿ ಹೊರಟ್ವಿ. ಆಯಿತು, ಫೈನಲಿ ಈಗ ಹೊರಡ್ತಿದ್ದೀವಿ ಮೈಸೂರಿಂದ. 2:15 ಆಗಿದೆ. ಚಾಮುಂಡಿ ಬೆಟ್ಟದಿಂದ ಬಂದು ಗಾಡಿ ಹ್ಯಾಂಡ್ ಓವರ್ ಮಾಡಿ ಸ್ವಲ್ಪ ಊಟ ಮಾಡಿದ್ವಿ. ಇಲ್ಲಿ ಊಟ ಮಾಡಿ ಇಲ್ಲಿ ಬೇಕ್ರಿ ಹತ್ರ ಬಂದಿದ್ವಿ ಜ್ಯೂಸ್ ಕುಡಿಯೋಣ ಅಂತ. ಜ್ಯೂಸ್ ಕುಡಿದು ಈಗ ಹೊರಡ್ತಿದ್ದೀವಿ. ಟೈಮ್ 2:15 ಆಗಿದೆ. ಇನ್ನೊಂದು 5 ನಿಮಿಷದಲ್ಲಿ ಹೊರಡ್ತೀವಿ ಇಲ್ಲಿಂದ. ಒಂದು 10:30 10 ಗಂಟೆ ಅಷ್ಟೇ ಮುಟ್ಬೋದು ಬ್ಯಾಂಗ್ಳೂರ್ನ. ಅದೇ ಏನು ಹೇಳ್ತೀರಾ, ಹೇಗಾಯ್ತು ಟ್ರಿಪ್ ಇವತ್ತಿದು? ಟ್ರಿಪ್ ಸಕ್ಸಸ್ಫುಲ್.
ಸುಸ್ತು ತುಂಬ ಆಗಿದೆ. ಇನ್ನು 250 ಕಿಲೋಮೀಟರ್ಸ್ ಜರ್ನಿ ಇದೆ ಇದು ಕೂಡ. ಇವತ್ತು ನೈಟ್ ಆಗೋಷ್ಟೊಳಗೆ ಅಕಾಂಪ್ಲಿಷ್ ಮಾಡಬೇಕು ಇದನ್ನು. ಸೊ ಹೋಪ್ಫುಲಿ ವಿ ಕ್ಯಾನ್ ಡೂ ಇಟ್ ವೆರಿ ಸೂನ್. ತುಂಬ ಸುಸ್ತಾಗಿದೆ. ತುಂಬ ಸುಸ್ತಾಗಿದೆ. ಆಯ್ತು, ಇನ್ನೊಂದು ಹೊರಡ್ತೀವಿ ಒಂದು 5 ನಿಮಿಷದಲ್ಲಿ. ಸೊ ಅದೇ ಈಗ ಬಂದ ರೀಸನ್ ದೀಕ್ಷನ್ ಬರ್ಡೇ ಇತ್ತು ಅಂತೇಳಿ ಬಂದಿದ್ವಿ ಇಲ್ಲಿಗೆ ಮೈಸೂರಿಗೆ. ಸೊ ಆಯಿತು, ಬರ್ಡೇ ಎಲ್ಲ ಮಾಡಿದ್ವಿ, ಸೆಲೆಬ್ರೇಷನ್ ಮುಗಿಸ್ಕೊಂಡ್ವಿ. ಸೊ ಹೊರಡ್ತಿದ್ವಿ ಕೂಡ ಆನ್ ದ ವೇ ಆದರೆ ಮಾಡ್ತೀನಿ. ಇನ್ ಕೇಸ್ ಎಲ್ಲ ಬ್ರೇಕ್ ಏನೋ ತೊಗೊಂಡ್ವಿ. ಬ್ರೇಕ್ ತೊಗೊಳ್ಳೋದು ಡೌಟ್. ಡೈರೆಕ್ಟ್ ಈಗ ಕುಶಾಲನಗರ ಇಲ್ಲ ಮಡಿಕೇರಿಯಲ್ಲಿ ಸ್ಟಾಪ್ ಆಗ್ಬೇಕಂತ ಇದ್ದೀವಿ. ಈಗ ಇಲ್ಲಿಂದ ಸ್ಟಾರ್ಟ್ ಮಾಡಿದರೆ ಸುಮ್ಮನೆ ಲೇಟ್ ಆದರೆ ಕಷ್ಟ ಆಗುತ್ತಲ್ಲ ನೈಟಲ್ಲಿ ಡ್ರೈವ್ ಮಾಡೋಕ್ಕೆ. ನೋಡೋಣ, ಬ್ರೇಕ್ ತೊಗೊಂಡ್ರೆ ವೀಡಿಯೋ ಮಾಡ್ತೀನಿ, ಇಲ್ಲಾಂದರೆ ರೀಚ್ ಆದಮೇಲೆ ಒಂದು ವೀಡಿಯೋ ಮಾಡ್ತೀನಿ. ಓಕೆನಾ, ಸಿಗೋಣ. ಈಗ ಮಡಿಕೇರಿಗೆ ಬಂದು ರೀಚ್ ಆದ್ವಿ. ಟೈಮಿಗೆ ಒಂದು 5 o'clock ಆಗಿದೆ ಎಕ್ಸಾಕ್ಟ್. ಓಕೆನಾ, 2:30 ಹಂಗೆ ಅಲ್ಲಿ ಬಿಟ್ಟವ್ರಲ್ಲ ಮೈಸೂರು. ಎಲ್ಲಿ ಸ್ಟಾಪ್ ಹಾಕಿದ್ದಿಲ್ಲ. ಸುಂಟಿಕೊಪ್ಪದಲ್ಲಿ ಒಂದು ಪೆಟ್ರೋಲ್ ಒಂದು ಹಾಕಿದ್ವಿ 400. ಸೊ ಅದು ಬಿಟ್ಟರೆ ಇವಾಗ ಮಡಿಕೇರಿಲೇ ಸ್ಟಾಪ್ ಹಾಕಿದ್ವಿ ಒಂದು ಜ್ಯೂಸ್ ಕುಡಿಯೋಕ್ಕಂತ. 5 o'clock ಆಗಿದೆ ಎಕ್ಸಾಕ್ಟ್. ಇಲ್ಲೊಂದು 10-15 ಮಿನಿಟ್ಸ್ ಅಷ್ಟೇ ಬ್ರೇಕ್. ಒಂದು ಜ್ಯೂಸ್ ಎಲ್ಲ ಕುಡಿದು ಹೊರಟ್ರೆ ಒಂದು 5:30 ಬಿಟ್ವಿ ಅಂತ ಅಂದ್ಕೊಂಡ್ರು. 6:30, 7:30, ಮ್ಯಾಕ್ಸಿಮಮ್ 8 o'clock ಅಷ್ಟೇ ರೀಚ್ ಆಗ್ತೀವಿ. ಒಂದು 2.5 hours ಅಲ್ಲಿ ನೋಡೋ. ರೀಚ್ ಆದಮೇಲೆ ಅದಕ್ಕೆ ಇಲ್ಲಿ ಮಾತಾಡ್ಸ್ತೀನಿ ಹೇಗಿತ್ತು ಟ್ರಿಪ್ಪು ರೈಡೆಲ್ಲ ಅಂತ. ಓಕೆನಾ, ಮಾತಾಡ್ತಿದ್ದೆ. ಸೊ ಮಡಿಕೇರಿ ಟೌನ್ ನೀವು ನೋಡ್ಬೋದು. ಮಾನಿಲಿ ಸ್ಟಾಪ್ ಹಾಕಿದ್ವಿ. ಸೊ ಕ್ರಿಕೆಟ್ ನೋಡ್ತಾ ನಿಂತಿದ್ವಿ, ಒಂದು 1/2 hour ರೆಸ್ಟ್ ತೊಗೊಳ್ಳೋಣ ಅಂತ. ಸೊ ನಮ್ಮ ಬೀಕು ನೋಡಿ ಮೈಲೇಜ್ ಚೆನ್ನಾಗಿ ಕೊಟ್ಟ, 45 ಕಿಲೋಮೀಟರ್ ಮೈಲೇಜ್. ಫೈನಲಿ ಬಂದು ರೀಚ್ ಆದ್ವಿ ಮನೇನ. ಅಂದರೆ ಈಗ ಆದಿ ರೂಮಲ್ಲಿ ಸ್ಟೇ ಆಗಿದ್ದೀನಿ. ಅಂದರೆ ಈಗ ಪಂಪಲ್ಲಿ ಹೋಗ್ಬೇಕಾದ್ರೆ ಮೆಲ್ಕಾರು ಉಡುಪಿ ಇದೆಯಲ್ಲ, ಆ ರೂಟಿಂದ ಹೋಗಿದ್ವಿ. ಸೊ ಈಗ ಬರಬೇಕಾದ್ರೆ ನಮ್ಮ ಪಂಪಲ್ಲಿಂದ ಬಂದ್ವಿ. ಸೊ ಹಂಗೆ ಟೈಮ್ ಆಗಿತ್ತಲ್ವ, ಇಲ್ಲೇ ಸ್ಟೇ ಆಗಿ ಬೆಳಗ್ಗೆ ಹೋದ್ರೆ ಆಯ್ತು ಅಂತ ಪ್ಲಾನ್ ಮಾಡಿ ಇಲ್ಲೇ ಡಿಸೈಡ್ ಆದ್ವಿ. ಜಸ್ಟ್ ಇವಾಗ ಒಂದು 9 ಗಂಟೆಗೆ ರೀಚ್ ಆದ್ವಿ ಎಕ್ಸಾಕ್ಟ್. ಅಂದರೆ 7:30 8:15 ತನಕ ಅಲ್ಲಿ ಮಾನಿಲಿ ನಾವು ಇದು ರೆಸ್ಟ್ ಮಾಡ್ತಿದ್ವಿ ಸ್ವಲ್ಪ. ಅಂದರೆ ಮ್ಯಾಚ್ ನೋಡ್ತಾ ಇಲ್ಲ, ಸ್ವಲ್ಪ ಬ್ರೇಕ್ ತೊಗೊಂಡಿದ್ವಿ ಒಂದು 1/2 hour 40 minutes ತನಕ. ಸೊ ಹಾಗಾಗಿ ಲೇಟ್ ಆಯಿತು. ಇಲ್ಲ ಅಂದಿದ್ರೆ ಒಂದು 8 o'clock ಇಲ್ಲ 8:30 ಅಷ್ಟೇ ಇಲ್ಲಿ ಇರ್ತಿದ್ವಿ ನಾವು. ಸೊ ಈಗ ಇಷ್ಟೇ. ಅಂದರೆ ಈಗ ಹೋಗಿರೋ ಉದ್ದೇಶ ಕೇಳ್ಬೋದು, ಎಕ್ಸಾಮ್ ಟೈಮ್ ಇತ್ತು, ಸೆಮ್ ಎಕ್ಸಾಮು ಬೇಕಿತ್ತ ಈ ಟೈಮಲ್ಲಿ ಹೋಗೋದಲ್ಲ ಅಂತಲ್ಲ. ಜಸ್ಟ್ ಫಾರ್ ಅವರ ಫ್ರೆಂಡ್ಶಿಪ್. ಅಂದರೆ ಅಲ್ಲಿ ಒಬ್ಬರೇ ಇದ್ರಲ್ವ ಫ್ರೆಂಡ್ ದೀಕ್ಷಾ. ಸೊ ನಾವಿಲ್ಲಿ ಒಬ್ಬರೇ ಇರ್ತೀವಿ. ಅಂದರೆ ನಾವು ಬೀಚದೆಲ್ಲ ಜೊತೆಗಿದ್ದವ್ರಲ್ವ. ಸೊ ಹಾಗಾಗಿ ಏನೋ ಖುಷಿ ಆಗುತ್ತೆ ಅಂತ ಆ ಒಂದು ಉದ್ದೇಶಕ್ಕೆ ಹೋಗಿದ್ದು. ಎಕ್ಸಾಮ್ ಬರ್ಡೇ ಅಲ್ವಾ, ಸ್ಪೆಷಲ್ ಮೂಮೆಂಟ್. ಯಾಕೆಂದರೆ ನಾಳೆ ಎಕ್ಸಾಮ್ ಇದ್ದರೆ ಹೋಗ್ತಿರ್ಲಿಲ್ಲ. ಅಂದರೆ 4 days ಗ್ಯಾಪ್ ಇದೆ ನನಗೆ ಈಗ ನೆಕ್ಸ್ಟ್ ಎಕ್ಸಾಮಿಗೆ. 4 days ಗ್ಯಾಪ್ ಇರೋ ಕಾರಣ ಧೈರ್ಯ ಇದೆ ಎಕ್ಸಾಮ್ ಕ್ಲಿಯರ್ ಆಗುತ್ತಂತ. ಸೊ ಆ ರೀಸನ್ಗೆ ಹೋಗಿ ಬಂದಿತ್ತು. ಇನ್ ಕೇಸ್ ನಾಳೆ ಎಕ್ಸಾಮ್ ಇದೆ ಅಂದಿದ್ರೆ ನಿಮಗೆ ಗೊತ್ತಿಲ್ಲ ಹೋಗ್ತಿದ್ನ ಇಲ್ವಾ ಅಂತ. ಅಂದರೆ ಅಷ್ಟೇ ರಿಸ್ಕ್ ತೊಗೊಳಕ್ಕೆ ಹೋಗ್ತಿರಲಿಲ್ಲ. ನೀವು ಯಾರು ತೊಗೊಳ್ಬೇಡಿ, ಗ್ಯಾಪ್ ಇದ್ದ ರೀಸನ್ ಹೋಗಿ ಬಂದಂಗೆ ಆಯಿತಾ. ಸೊ ಇದು ಯಾವುದೇ ಕ್ಲಾರಿಫಿಕೇಶನ್ ಅಂತಲ್ಲ, ಅಂದರೆ ಹೇಳ್ಬೇಕು ಅನ್ನಿಸ್ತು ಅದಕ್ಕೆ ಹಾಗಾಗಿ ಹೇಳಿದೆ ಅಷ್ಟೇ. ಅಂದರೆ ಈಗ ಜೆನ್ಯೂನ್ ಆಗಿ ಕೆಲವರು ಕೇರ್ ಮಾಡ್ತಾರೆ ನನ್ನ. ಸೊ ಹಾಗಾಗಿ ಅವರಿಗೆ ಹೇಳ್ದಂಗೆ ಅಷ್ಟೇ ಇದು. ಸೊ ಇಷ್ಟೊತ್ತು ಈ ವಿಡಿಯೋ ನೋಡಿರ್ತೀರ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಇರ್ತಾರಲ್ವ ಅವರ ಹೆಸರು ಕಮೆಂಟ್ ಮಾಡಿ, ಅವರಿಗೆಲ್ಲ ಶೇರ್ ಮಾಡಿ. ಓಕೆನಾ. ಸೊ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಹೊಸದಾಗಿ ಯಾರಾದರೂ ಈ ಚಾನಲ್ನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಬಾಯ್.